ಹೋದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನಂಗಾಯ್ತು ಈ ಚೀನಾದಲ್ಲಿ ವೈರಸ್ ಕತೆ. ಮತ್ತೊಮ್ಮೆ ವೈರಸ್ ಚೀನಾದಲ್ಲಿ ಕಂಟಕವನ್ನು ಸೃಷ್ಟಿ ಮಾಡ್ತಾ ಇದೆ. ಇದು ಮತ್ತೊಮ್ಮೆ ಜಗತ್ತಿನ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಚೀನಾದಲ್ಲಿ ಮತ್ತೆ ಕೊರೋನಾ ರೀತಿಯ ವೈರಸ್ ಸ್ಫೋಟವಾಗಿದೆ. ಕೋವಿಡ್ ನಂತರ ಹೊಸ ವೈರಸ್ಗೆ ಚೀನಾ ತತ್ತರಿಸ್ತಾ ಇದೆ. ಚೀನಾದ ಹಲವು ನಗರಗಳಲ್ಲಿ ಸಾವಿರಾರು ಜನರಿಗೆ ಈ ಸೋಂಕು ಒಕ್ಕರಿಸ್ತಾ ಇದೆ. ಆಸ್ಪತ್ರೆಗಳಲ್ಲಿ ಕಿಕ್ಕಿರಿದು ತುಂಬಿಕೊಳ್ತಾ ಇದ್ದಾರೆ ಸೋಂಕಿತರು. ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಅಲ್ಲಿಯ ಸರ್ಕಾರ ಘೋಷಣೆ ಮಾಡಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ವೈರಸ್ ಕಾಟದ ಆತಂಕ, ಭಯ ಮನೆ ಮಾಡಿರುವಂಥದ್ದು. ಸರಿಯಾಗಿ 5 ವರ್ಷಗಳ ಹಿಂದೆ ಕೋವಿಡ್-19 ಕೊರೋನಾ ಇಡೀ ಜಗತ್ತಿನಲ್ಲಿ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿತ್ತು ಅನ್ನೋದನ್ನು ನೋಡಿದ್ವಿ. ಈ ಕೊರೋನಾ ವೈರಸ್ ಹುಟ್ಟಿದ್ದೇನೆ ಚೀನಾದ ವುಹಾನ್ ಅನ್ನುವಂತಹ ಮಾಂಸ ಮಾರುಕಟ್ಟೆಯಲ್ಲಿ. ಅದಾದಮೇಲೆ ಇಡೀ ಜಗತ್ತಿಗೆ ಸ್ಪ್ರೆಡ್ ಆಗಿದ್ದು, ಜನ ಬಳಲಿದ್ದು, ಸತ್ತಿದ್ದು, ಅದಾದಮೇಲೆ ಲಾಕ್ಡೌನ್ ಮಾಡಿದ್ದು, ಇಡೀ ಜಗತ್ತೇನೆ ತತ್ತರಿಸಿದ್ದು ಎಲ್ಲವೂ ಕೂಡ ಕಣ್ಮುಂದಿದೆ. ಈ ಬೆನ್ನಲ್ಲೇ ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ ಮತ್ತೊಂದು ವೈರಸ್ನ ಸಂತತಿ ಉತ್ಪತ್ತಿಯಾಗಿರುವಂಥದ್ದು. ಅದು ಇಡೀ ಚೀನಾವನ್ನೇ ತತ್ತರಿಸುವಂತೆ, ಪತರುಗುಟ್ಟುವಂತೆ ಮಾಡ್ತಾ ಇದೆ. ಇದೇ ಆತಂಕ ಈಗ ಜಗತ್ತಿನಲ್ಲೂ ಕೂಡ ಮನೆ ಮಾಡ್ತಾ ಇದೆ. ಚೀನಾದಲ್ಲಿ ಮತ್ತೆ ಶುರುವಾಯಿತು ಆರೋಗ್ಯ ಬಿಕ್ಕಟ್ಟು. ಕೋವಿಡ್-19 ರೀತಿಯ ಮತ್ತೊಂದು ವೈರಸ್ ಬೆಳಕಿಗೆ ಬಂದಿದೆ. ಇದು ಜಾಗತಿಕ ಮಟ್ಟದಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹ್ಯೂಮನ್ ಮೆಟೋನ್ಯೂಮಿನಿಯಾ ವೈರಸ್ ಅನ್ನುವಂಥದ್ದು ಅದರ ಹೆಸರು. ಚೀನಾದ ಜನರಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ ಈ ವೈರಸ್. ಹೊಸ ವೈರಸ್ನ ನಿಯಂತ್ರಣಕ್ಕೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ವೈದ್ಯರೇ ಪರದಾಡ್ತಾ ಇದ್ದಾರಂತೆ. ಚಳಿಗಾಲದ ಹಿನ್ನೆಲೆಯಲ್ಲಿ ಇನ್ನೂ ವೈರಸ್ ವ್ಯಾಪಕವಾಗಿ ಸ್ಪ್ರೆಡ್ ಆಗುವ, ಹರಡುವಂತಹ ಭೀತಿ ಚೀನಾದಲ್ಲಿ ಮನೆ ಮಾಡಿದೆ. ಇದೇ ಚೀನಾದಲ್ಲಿ, ಇದೇ ಡ್ರ್ಯಾಗನ್ ರಾಷ್ಟ್ರದಲ್ಲಿ ಕೋವಿಡ್-19 ಉತ್ಪತ್ತಿಯಾಗಿತ್ತು. ಅದಾದ ಮೇಲೆ ಅದು ಇಡೀ ಜಗತ್ತಿಗೆ ಹೇಗೆ ಹರಡಿತು ಅನ್ನೋದನ್ನು ನೋಡಿದ್ವಿ. 5 ವರ್ಷ ಕಳೆದಿದೆ. ಕೊರೋನಾ ನಮ್ಮಿಂದ ಮರೆಮಾಯಿತು ಅಂಥೇಳಿ ನಿಟ್ಟುಸಿರನ್ನು ಬಿಡುವಂತಹ ಸಂದರ್ಭದಲ್ಲಿಯೇ ಮತ್ತೊಂದು ವೈರಸ್ ಈಗ ಚೀನಾದಲ್ಲಿ ರಣರಕ್ಕಸ ಆರ್ಭಟವನ್ನು ಶುರು ಮಾಡಿದೆ. ಇದೇ ಆರ್ಭಟ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇದೆ. ಹಾಗಾಗಿಯೇ ಆಯಾ ದೇಶಗಳಲ್ಲಿ ಒಂದಿಷ್ಟು ಆರೋಗ್ಯ ಇಲಾಖೆಗಳು ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬ್ಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, 5 ವರ್ಷಗಳ ಹಿಂದೆ ಇದೇ ಚೀನಾದಲ್ಲಿ ವುಹಾನ್ ಮಾಂಸ ಮಾರುಕಟ್ಟೆಯಲ್ಲಿ ಈ ಕೋವಿಡ್-19 ಕೊರೋನಾ ಅನ್ನುವಂತಹ ವೈರಸ್ ಜನ್ಮ ತಾಳುತ್ತೆ. ಅದು ಇಡೀ ಜಗತ್ತಿಗೆ ಸ್ಪ್ರೆಡ್ ಆಗಿರುತ್ತೆ. ಅದನ್ನೇನೆ ಇನ್ನೂ ಚೀನಾ ಒಪ್ಪಿಕೊಂಡಿಲ್ಲ. ಅದರ ಆ ವೈರಸ್ನ ವಿಚಾರಕ್ಕೆ ಇನ್ನೂ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಆಗಲೇ ಮತ್ತೊಂದು ವೈರಸ್ ಸ್ಫೋಟವಾಗಿರುವಂಥದ್ದು. ಏನಿದು ವೈರಸ್ಸು, ಹೇಗೆ ಸ್ಪ್ರೆಡ್ ಆಗುತ್ತೆ, ಇದರ ಸಿಂಟಮ್ಸ್ ಏನು, ಚೀನಾದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಶಬ್ಬೀರ್? ಖಂಡಿತವಾಗ್ಲೂ ಪ್ರೇಮ್, ನೀವು ಹೇಳಿದ್ದು ಸರಿ. ಕೊರೋನಾದಂಥ ಮಹಾಮಾರಿ ಬಂದು ಜಗತ್ತಿಗೆ ಅಪ್ಪಳಿಸಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ರೂ ಕೂಡ ಈ ವೈರಸ್ ತನ್ನ ದೇಶದಿಂದ ಹರಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕಡೆಯ ಹಂತದವರೆಗೂ ಕೂಡ ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಚೀನಾ ಮಾಡಿತ್ತು. ಎಂದಿಗೂ ಕೂಡ ಇದು ತನ್ನ ದೇಶದಲ್ಲಿ ಉತ್ಪತ್ತಿ ಆಯಿತು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿರಲಿಲ್ಲ. ಸಾಕಷ್ಟು ಜನ ಸಾವನ್ನಪ್ಪಿದ್ರೂ ಕೂಡ ಅದನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿತ್ತು. ಕೊನೆಯ ಕಾಲದಲ್ಲಿ ಅನಿವಾರ್ಯ ಆದಂಥ ಸಂದರ್ಭದಲ್ಲಿ ಕೊರೋನಾ ಚೈನಾದಲ್ಲಿ ಉತ್ಪತ್ತಿ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಒಪ್ಕೊಂಡಿತ್ತು ಕೂಡ. ಈಗ ಅಂಥದ್ದೇ ಸನ್ನಿವೇಶ ಮತ್ತೊಮ್ಮೆ ಚೀನಾದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೊಸ ಸೋಂಕು ಒಂದು ಈಗ ಚೀನಾದಲ್ಲಿ ಪತ್ತೆ ಆಗಿದೆ. ಇದು ಒಂದು ರೀತಿ ಹೆಲ್ತ್ ಎಮರ್ಜೆನ್ಸಿಗೂ ಕೂಡ ಕಾರಣ ಆಗಿರುವಂಥದ್ದು. ಸಾವಿರಾರು ಜನರು ಚೀನಾದ ಪ್ರಮುಖ ನಗರಗಳಲ್ಲಿ ಏನು ಆಸ್ಪತ್ರೆಗಳಿಗೆ ದಾಖಲಾಗ್ತಾ ಇರುವಂಥದ್ದು ವರದಿ ಆಗ್ತಾ ಇದೆ. ಕೆಮ್ಮು, ಶೀತ ಮತ್ತೆ ಉಸಿರಾಟದ ತೊಂದರೆಗಳನ್ನ ಅವರು ಎದುರಿಸ್ತಾ ಇರುವಂಥದ್ದು. 1 ರಿಂದ 5 ದಿನಗಳ ನಡುವೆ ಈ ಒಂದು ಸೋಂಕು ತಗುಲಿದ ಬಳಿಕ ಆಸ್ಪತ್ರೆಗೆ ದಾಖಲಾಗುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಮತ್ತೆ ಈ ಒಂದು ರೋಗಕ್ಕೆ ಹೇಗೆ ಟ್ರೀಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಚೀನಾದ ವೈದ್ಯರಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಹೀಗಾಗಿ ಜನರಲ್ ಮೆಡಿಸಿನ್ನ ಮೂಲಕ ಅವರಿಗೆ ಟ್ರೀಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದಾಗ್ಯೂ ಕೂಡ ಆಸ್ಪತ್ರೆಗೆ ದಾಖಲಾಗುವಂಥವರ ಸಂಖ್ಯೆಯು ಕೂಡ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ. ಆದರೆ ಈವರೆಗೂ ಕೂಡ ಚೀನಾ ಎಲ್ಲೂ ಕೂಡ ಇಂಥ ಒಂದು ಘಟನೆ ಆಗಿದೆ ಅನ್ನುವಂಥದ್ದನ್ನು ಒಪ್ಕೊಂಡಿಲ್ಲ. ಮತ್ತೆ ಅಧಿಕೃತವಾದಂಥ ಯಾವುದೇ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಕೇವಲ ಸೋಷಿಯಲ್ ಮೀಡಿಯಾಗಳ ಥ್ರೂ ಬರ್ತಿರುವಂತಹ ಫುಟೇಜ್ಗಳು, ವಿಡಿಯೋಗಳು ಅಥವಾ ಅಲ್ಲಿರುವಂಥವ್ರು ಕೆಲವರು ಏನು ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದಾರೆ, ಅದರ ಆಧಾರದ ಮೇಲೆ ಈಗ ಜಾಗತಿಕ ಮಟ್ಟದಲ್ಲಿ ಈಗೊಂದು ಚೀನಾದಲ್ಲಿ ಹೊಸ ವೈರಸ್ ಉತ್ಪಾದನೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಕೋವಿಡ್ನ ರೀತಿಯಾದಂಥ ಸಿಂಪ್ಟಮ್ಸ್ ಅನ್ನು ಕೂಡ ಈ ಒಂದು ವೈರಸ್ ಹೊಂದಿದೆ ಅನ್ನುವಂಥದ್ದು. ಅದು ಕಣ್ಣುರಿ ಆಗಿರ್ಬೋದು, ಶೀತ ಆಗಿರ್ಬೋದು, ಕೆಮ್ಮು, ಜೊತೆಗೆ ಉಸಿರಾಟದ ಸಮಸ್ಯೆ, ಈ ರೀತಿಯಾದಂಥ ಸಮಸ್ಯೆಯನ್ನು ಈಗ ಅಲ್ಲಿರುವಂಥ ಜನರು ಎದುರಿಸ್ತಾ ಇದ್ದಾರೆ. ಓಕೆ ಶಬ್ಬೀರ್.